ಆತ್ಮೀಯ ವಿದ್ಯಾರ್ಥಿಗಳೇ, ಶಿವ್ ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವರಾಜ್. ನೀವು ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅನ್ನೋದು ಆಲ್ರೆಡಿ ಅನೌನ್ಸ್ ಆಗೈತೆ. ಸೊ ನೀವು ನಿಮ್ಮ ಒಂದು ಫ್ಯೂಚರ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕಂತಂದರೆ ಯಾವ ಕೋರ್ಸ್ ತಗೋಬೇಕು ಅಂತೇಳಿ ಈಗ ಸ್ವಲ್ಪ ಯೋಚನೆ ಮಾಡ್ತಿರ್ತೀರ. ಕೆಲವರು ಫಿಕ್ಸ್ ಆಗಿಬಿಟ್ಟಿರ್ತೀರ, ನಾನು ಇದೇ ಕೋರ್ಸ್ ತಗೋಬೇಕು ಅಂತೇಳಿ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಆಫ್ಟರ್ ದಟ್ ನಿಮ್ಮ ಒಂದು ಪಿ ಯು ಸಿ ಕಾಮರ್ಸ್ ಆದಮೇಲೆ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು ಅಂತೇಳಿ, ಯಾವ್ಯಾವ ಚಾನ್ಸಸ್ ಇರುತ್ತೆ ಮುಂದೆ ನಿಮ್ಮ ಒಂದು ಫ್ಯೂಚರ್ಗೆ ತಕ್ಕಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನು ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಾವು ಯಾವ್ಯಾವ ನಿಮ್ಮ ಒಂದು ಕಾಮರ್ಸ್ ತಗೊಂಡಿದ್ರೆ ಯಾವ್ಯಾವ ಕೋರ್ಸಸ್ ನೀವು ಡಿಗ್ರಿಯಲ್ಲಿ ತಗೋಬೋದು ಪಿ ಯು ಸಿ ನಂತರ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಒಂದು ಗಮನ ಎಲ್ಲ ಹೋಗಿ ಕೇಂದ್ರೀಕೃತವಾಗಿರ್ಬೋದು ಅಂತಂದರೆ ಬಿ ಕಾಮ್ ಕಡೆ. ಈ ಕೆಲವೊಂದು ಕಡೆ ಬಿ ಕಾಮ್ ನಾರ್ಮಲ್ ಡಿಗ್ರಿ ಆಗಿರ್ತದೆ. ಸೊ ಆದರೆ ಕೆಲವೊಂದು ಕಾಲೇಜಸ್ಸಲ್ಲಿ ಕೆಲವೊಂದು ಸ್ಪೆಷಲೈಸೇಷನ್ಸ್ ಅನ್ನೋದು ಇರ್ತವೆ ಬಿ ಕಾಮ್ನ ಒಂದು ಕೋರ್ಸಲ್ಲಿ. ಯಾವುದು ಈ ಒಂದು ಬ್ಯಾಚುಲರ್ ಡಿಗ್ರಿ ಬಂದ್ಬಿಟ್ಟು ಬಿ ಕಾಮ್ ಅನ್ನೋದು 3 ಇಯರ್ಸ್ ಅನ್ನೋದು ಇರ್ತವೆ. ಅರ್ಥ ಆಯ್ತಾ? ಈ ಒಂದು 3 ಇಯರ್ಸ್ ಡಿಗ್ರಿಯಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಅನ್ನೋದು ಕಾಮರ್ಸಲ್ಲಿ ಇರ್ತವೆ. ಅದರಲ್ಲಿ ಮೊದಲನೇದು ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಆಗಿರ್ಬೋದು, ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಎಕನಾಮಿಕ್ಸ್. ಯಾಕೆ ನೀವು ಒಂದು ಎಕನಾಮಿಕ್ಸ್ ತಗೋಬೇಕು ಅಂತಂದ್ರೆ ಚಾನ್ಸಸ್ ಇರುತ್ತಾ ಬ್ಯಾಚುಲರ್ ಡಿಗ್ರಿ ಇನ್ ಎಕನಾಮಿಕ್ಸ್ ಅಂತ ತಗೊಳ್ಳೋಕೆ ಅಂತಂದ್ರೆ ಇರ್ತದೆ. ಯಾಕಂತಂದ್ರೆ ನೀವು ಒಂದು ಪಿ ಯು ಸಿಯಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನೋದು ಓದಿರ್ತೀರ. ಸೊ ಅದರಿಂದ ನೆಕ್ಸ್ಟ್ ಯಾವ್ದಿರ್ಬೋದು, ಬಿ ಕಾಮ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನೋದು ಸಹ ಇರ್ತದೆ. ಇದು ಸ್ಪೆಸಿಫಿಕ್ ಆಗಿ ಒಂದೇ ಸಬ್ಜೆಕ್ಟ್ ಮೇಲೆ ನೀವು ಅಧ್ಯಯನ ನಡೆಸ್ಬೋದು. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಡೀಸ್, ನೆಕ್ಸ್ಟ್ ಫೈನಾನ್ಷಿಯಲ್ ಅಂಡ್ ಮಾರ್ಕೆಟಿಂಗ್. ಇವು ಏನೋ ಬಿ ಕಾಮ್ ಅಲ್ಲೇ ಸ್ಪೆಸಿಫಿಕ್ ಆಗಿ ಕೆಲವೊಂದು ಸ್ಪೆಷಲೈಸೇಷನ್ಸ್. ಇವು ಎಲ್ಲ ಕಾಲೇಜಸ್ಸಲ್ಲೂ ಇರೋದಿಲ್ಲ, ಬೇರೆ ಕೆಲವೊಂದು ಕಾಲೇಜಸ್ಸಲ್ಲಿ ಮಾತ್ರ ಇರ್ಬೋದು. ನಿಮ್ಗೆ ಏನಾದ್ರು ಈ ಕ್ಯಾಟಗರಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಇವು ತಗೊಂಡು ಮಾಡ್ಬೋದು, ಅಥವಾ ನಾರ್ಮಲ್ ಒಂದು ಬಿ ಕಾಮ್ ಅನ್ನ ಸಹ ಮಾಡ್ಬೋದಾಗ್ತದೆ. ನೆಕ್ಸ್ಟ್ ಯಾವ್ದು ತಗೋಬಹುದು, ಇದು ಬಿ ಕಾಮ್ಗೆ ಸಂಬಂಧಿಸಿದ. ಇದಾದ ನಂತರ ಏನು ಮಾಡ್ಬೋದು, ನೀವು ಬಿ ಕಾಮ್ ಆದಮೇಲೆ ಎಂ ಕಾಮ್ ಅನ್ನೋದು ಸಹ ಮಾಡ್ಬೋದು. ಇದು ಎಷ್ಟು ವರ್ಷ ಅಂತಂದರೆ 2 ಇಯರ್ಸ್ನ ಒಂದು ಕೋರ್ಸ್ ಆಗಿರ್ತದೆ. ಈಗ ತಗೊಂಡು ನೀವು ಏನು ಮಾಡ್ಬೋದು, ಒಂದು ಲೆಕ್ಚರರ್ ಆಗಿ ಅಥವಾ ಲೆಕ್ಚರರ್ ಆಗಿ ಸಹ ಕೆಲಸ ನಿರ್ವಹಣೆ ಮಾಡ್ಬೋದು. ಅಥವಾ ಬಿ ಕಾಮ್ ಮುಗಿದ ನಂತರ ಬಿ ಎಡ್ ಅನ್ನೋದು ತಗೊಂಡು ನೀವು ಹೈಸ್ಕೂಲ್ ಒಂದು ಟೀಚರ್ ಆಗಿ ಸಹ ಕೆಲಸ ನಿರ್ವಹಿಸ್ಬೋದು. ನೆಕ್ಸ್ಟ್ ಇಂಡಿಯನ್ ಜಾಬ್ ಆಪರ್ಚುನಿಟೀಸ್ ಇರ್ಬೋದು ಅಂತಂದರೆ ನೀವು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ತಕ್ಕಂಥ IAS ಆಗಿರ್ಬೋದು, IFS ಆಗಿರ್ಬೋದು, ಈ ರೀತಿಯಾದಂಥ ಒಂದು ಜಾಬ್ಸ್ ಅನ್ನೋದು ಸಹ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಸಹ ನೀವು ಒಂದು ಜಾಬ್ಸ್ ಅನ್ನೋದು ಪಡ್ಕೋಬಹುದು. ನೆಕ್ಸ್ಟು ಸ್ಟೇಟ್ ಗೌರ್ಮೆಂಟ್ ಸಂಬಂಧಿಸಿದಂತೆ KPSC, ಇಲ್ಲಿ KS ಆಗಿರ್ಬೋದು, ಇನ್ನು KP, ನೆಕ್ಸ್ಟ್ ಯಾವುದಾಗಿರ್ಬೋದು FDA ಆಗಿರ್ಬೋದು. ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಜಾಬ್ಸ್ ಕಾಣುತ್ತೆ, ಅವು ತಗೋಬಹುದು. ನೆಕ್ಸ್ಟ್ ಈ PUC ಮೇಲೆ ತಗೊಂಡು SDA ಮತ್ತೆ VA ಈಗ ಕಾಲಾಗೈತೆ. ಸೊ ಈ ತರ ಒಂದು ಜಾಬ್ಸ್ ಅನ್ನೋದು ನಮಗೆ ಈ ಒಂದು PUC ಬೇಸ್ ಮೇಲೆ ಡಿಗ್ರಿ ಬೇಸ್ ಮೇಲೆ ಸಿಗುತ್ತೆ. ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಸಹ ಆಗ್ಬೋದಾಗಿರ್ತದೆ. ನೆಕ್ಸ್ಟ್ ಇಷ್ಟ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೋದು, ಈ ಬಿ ಕಾಮ್ ಬಿಟ್ಟು ಅಂತಂದ್ರೆ ಬಿ ಕಾಮ್ ಆದ ನಂತರ ನೆಕ್ಸ್ಟ್ ಆಪ್ಷನ್ ಯಾವ್ದಿರ್ಬೋದು ಅಂತಂದ್ರೆ ಸೆಕೆಂಡ್ ಆಪ್ಷನ್ ಬಿ ಕಾಮ್ ಆದ್ಮೇಲೆ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಸಹ ಒಂದು 3 ಇಯರ್ಸ್ ಕೋರ್ಸ್ ಆಗಿರ್ತದೆ. ಇದಾದ ನಂತರ ನೀವೇನು ಮಾಡ್ಬೋದು, MBA ಮಾಡ್ಕೋಬಹುದಾಗಿರ್ತದೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಆಪ್ಷನ್ ಯಾವ್ದಿರ್ಬೋದು, ಇನ್ ಕೇಸ್ ನೀವೇನಾದರೂ ನಾನು ಲಾಯರ್ ಆಗ್ಬೇಕಂತಂದ್ರೆ LLB. ಇದೆಷ್ಟು ವರ್ಷ ಅಂತಂದ್ರೆ 5 ಇಯರ್ಸ್ನ ಒಂದು ಕೋರ್ಸ್ ಆಗಿರ್ತದೆ. ಇದು PUC ಆದ ನಂತರ ಇನ್ ಕೇಸ್ ನೀವು ಡಿಗ್ರಿ ಯಾವುದು ಬಿ ಕಾಮ್ ಮುಗಿಸಿಕೊಂಡು ಹೋಗಿ ನೀವು ಜಾಯ್ನ್ ಆಗ್ಬಿಟ್ಟು LLB ಮಾಡ್ಬೇಕಂತಂದ್ರೆ ನಿಮಗೆ ಒಂದು 3 ಇಯರ್ಸ್ನ ಕೋರ್ಸು LLB ಇರ್ತದೆ. ಅಷ್ಟು ಅರ್ಥ ಆಯ್ತಾ? ಇದು LLB ಮುಗಿಸಿದ್ರೆ ನೀವು ಅಡ್ವೊಕೇಟ್ ಆಗಿರ್ಬೋದು, ಲೀಗಲ್ ಅಡ್ವೈಸರ್ ಆಗಿರ್ಬೋದು, ಲಾಯರ್ ಆಗಿ ಕಾರ್ಯನಿರ್ವಹಣೆ ಮಾಡ್ಬೋದು. ನೆಕ್ಸ್ಟ್ ಇನ್ ಕೇಸ್ ಒಂದು ವೇಳೆ ನೀವೇನಾದರೂ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇದ್ದು ನಾನು ಹೆಲ್ತ್ ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡ್ಬೇಕಂತಂದ್ರೆ ಖಂಡಿತ ಚಾನ್ಸ್ ಇರುತ್ತೆ. ಅದು ಯಾವ್ದಂತಂದ್ರೆ 4th ಒನ್ ಬಂದ್ಬಿಟ್ಟು GNM, ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ. ಈ ಕೋರ್ಸು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದೇ ಒಂದು ಹಾಸ್ಪಿಟಲ್ ಅಲ್ಲಿ ಆಗಲಿ ನೀವು ನರ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡ್ಬೋದು. GNM ಅನ್ನೋದು 4 ಇಯರ್ಸ್ನ ಒಂದು ಕೋರ್ಸ್ ಆಗಿರ್ತದೆ. ಇದಾದ ನಂತರ ನೀವೇನು ಮಾಡ್ಬೋದು, ನೆಕ್ಸ್ಟ್ ನಿಮ್ಗೆ ಇನ್ನ ಒಂದು ಇಂಟ್ರೆಸ್ಟ್ ಅನ್ನೋದು ಇದ್ರೆ ನೆಕ್ಸ್ಟ್ ಎಜುಕೇಶನ್ ಇದ್ರ ಮೇಲೆ ಮಾಡ್ಬೇಕಂತಂದ್ರೆ ಪೋಸ್ಟ್ BSc ಅಂತೇಳಿ ಒಂದು ಕೋರ್ಸ್ ಇರ್ತದೆ. ಇದು ಸಹ 2 ವರ್ಷದ ಕೋರ್ಸ್ ಆಗಿರ್ತದೆ. ಇದು ಆದಮೇಲೆ ನೆಕ್ಸ್ಟ್ ಯಾವ ಕೋರ್ಸ್ ಮಾಡ್ಬೋದು, MSc ನರ್ಸಿಂಗ್ ಅನ್ನೋದು ಮಾಡ್ಬೋದು. ಇಷ್ಟು GNMನ ಒಂದು
ಮಾಹಿತಿ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು, ನಿಮ್ಗೆ ಏನಾದರೂ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದರೆ ಯಾವ ಕೋರ್ಸ್ ತಗೋಬೋದು, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಈ ಒಂದು ಕೋರ್ಸ್ ಸಹ ನೀವು ಒಂದು ತಗೊಂಡು 3 ಇಯರ್ಸ್ ಕೋರ್ಸ್ ಆಗಿರ್ತದೆ. ಇದಾದ ನಂತರ ಮಾಸ್ಟರ್ಸ್ ಸಹ ಈ ಒಂದು ಜರ್ನಲಿಸಮ್ ಅಲ್ಲಿ ಮಾಡ್ಬೋದಾಗಿರ್ತದೆ. ಇದು ಮಾಡಿದ್ರೆ ನೀವು ಆ್ಯಂಕರ್ ಆಗಿ ಈ ಒಂದು ಮೀಡಿಯಾದಲ್ಲಿ ಕಾರ್ಯನಿರ್ವಹಣೆ ಮಾಡ್ಬೋದು. ನೆಕ್ಸ್ಟ್ ಇದಾದ ಬಳಿಕ ಯಾವ ಕೋರ್ಸ್ ಆಗಿರ್ಬೋದು, ಲೈಬ್ರರಿ ಸೈನ್ಸ್ ಸಹ ನೀವು ತಗೋಬೋದು. ಬಿ ಲೀವ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸು, ಇದು ಸಹ ಲೈಬ್ರರಿಯನ್ನಾಗಿ ಕಾರ್ಯ ಮಾಡ್ಬೋದು. ಇದಾದ ನಂತರ ಇದು 3 ಇಯರ್ಸ್, ಇವೆಲ್ಲ ಸಹ ಬ್ಯಾಚುಲರ್ ಕೋರ್ಸಸ್ 3 ಇಯರ್ಸ್ನ ಒಂದು ಕೋರ್ಸ್ ಆಗಿರ್ತದೆ. ಇದಾದ ನಂತರ ಲೀವ್ ಸಹ ಮಾಡ್ಬೋದು, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್. ಇಷ್ಟ ಆಯಿತು. ಇನ್ನೇನು ಮಾಡ್ಬೋದು, ನಿಮ್ಗೆ ಏನಾದರೂ ಫ್ಯಾಷನ್ ಡಿಸೈನ್ ಮೇಲೆ ಏನಾದರೂ ತುಂಬ ಕ್ಯೂರಿಯಾಸಿಟಿ, ನಾವು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಸಹ ಕೋರ್ಸ್ ಒಂದು ಇರುತ್ತದೆ, ಫ್ಯಾಷನ್ ಡಿಸೈನಿಂಗ್ ಅಂತೇಳಿ. ಇದು ಸಹ ಬ್ಯಾಚುಲರ್ ಕೋರ್ಸ್ ಆಗಿರ್ತದೆ. ಸೊ ಇದನ್ನ ಸಹ ನೀವು ಮಾಡ್ಬೋದು. ನೆಕ್ಸ್ಟ್ ಇನ್ನೇನು ಪ್ರೊಫೆಷನಲ್ ಕೋರ್ಸಸ್ ಬಂದ್ಬಿಟ್ಟು ಇವೆಲ್ಲ. ನೆಕ್ಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸಹ ನೀವು ಮಾಡ್ಬೋದಾಗಿರ್ತದೆ. ಟೂರಿಸಮ್ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸಹ ಈ ಫುಲ್ ಡಿಮ್ಯಾಂಡೆಡ್ ಕೋರ್ಸ್ ಆಗಿರ್ತದೆ. ಸೊ ಎಲ್ಲ ಕಡೆ ಈ ಒಂದು ಕೋರ್ಸ್ ಅವೈಲೇಬಿಲಿಟಿ ಇರಲ್ಲ, ಕೆಲವೊಂದು ಕಾಲೇಜಲ್ಲಿ ಮಾತ್ರ ಇರ್ತದೆ. ಸೊ ಇಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್. ಇನ್ಯಾವುದು ಕೋರ್ಸಸ್ನ ನೀವು ಮಾಡ್ಬೋದು, ಅದು ಇಷ್ಟೇ ಸಾಕಂತಂದರೆ ನಿಮ್ಮ ಇಷ್ಟ. ನೀವು ಇಷ್ಟೇ ಎಜುಕೇಷನ್ ಮುಗಿಸಿದ್ರು ಸಾಕು, ನೀವು ಒಂದು ಒಳ್ಳೆ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಎಕ್ಸಾಮ್. ನೆಕ್ಸ್ಟ್ ಮತ್ತೊಂದು ಕೋರ್ಸು ಪ್ರೊಫೆಷನಲ್ ಕೋರ್ಸ್ ಆಗಿರ್ತಕ್ಕಂಥ ಹೆವಿ ಡಿಮ್ಯಾಂಡೆಡ್ ಆಗಿರತಕ್ಕಂಥ ಕೋರ್ಸ್ ಯಾವುದಿರ್ಬೋದು, CA ಚಾರ್ಟೆಡ್ ಅಕೌಂಟ್ಸು. ಇದು ಸಹ ಬಹಳ ಒಂದು ಡಿಮ್ಯಾಂಡ್ ಅನ್ನೋದು ಇರ್ತದೆ. ನಿಮ್ಮ ಒಂದು ಕಾಮರ್ಸ್ ಆಗಿರ್ಬೋದು, ಇದು 4 to 5 ಇಯರ್ಸ್ ಆಗಿರ್ತದೆ ಇದು CA ಕೋರ್ಸ್ ಅನ್ನೋದು. ಮತ್ತೆ ಯಾವ ಮಾಡ್ಬೋದು, MBA. ನೆಕ್ಸ್ಟ್ ಯಾವುದು, BBA ಆದಮೇಲೆ MBA ಆಗ್ಬೋದು, ಮತ್ತೆ BBM ಕೂಡ ಮಾಡ್ಬೋದಾಗಿರ್ತದೆ. ನಿಮ್ಮ ಒಂದು ಕೆರಿಯರ್ನ ಯಾವ ಸಬ್ಜೆಕ್ಟು ಬಿಲ್ಟ್ ಮಾಡ್ತದೆ ಅಂತಂದರೆ ಅದನ್ನೇ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಅಂತಂದ್ರೆ ಓಕೆ, ಒಳ್ಳೆಯ ಫ್ಯೂಚರ್ ಇದ್ದರೆ ಅದು ತಗೊಳ್ಳಿ. ಇಲ್ಲ ನಿಮ್ಗೆ ಇಷ್ಟ ಬಂದೊಂದು ಸಬ್ಜೆಕ್ಟ್ ತಗೊಂಡು ಅದ್ರ ಮೇಲೆ ನಿಮ್ಮ ಒಂದು ಫ್ಯೂಚರ್ ಕೆರಿಯರ್ ಅನ್ನೋದು ನಿಂತಿರ್ತದೆ. ಯಾಕೆ ಅಂತಂದರೆ ಡಿಗ್ರಿ ಅನ್ನೋದು ನಿಮ್ಮ ಒಂದು ಜೀವನಕ್ಕೆ ಅಡಿಪಾಯ, ಬೇಸ್ಮೆಂಟ್ ಇದ್ದಂಗೆ. ಸೊ ಈ ರೀತಿಯಾದಂಥ ಯಾವುದೇ ಕೋರ್ಸ್ ಆಗಲಿ ನಿಮ್ಗೆ ಇಷ್ಟ ಬಂದಿದ್ದ ಕೋರ್ಸ್ ತಗೊಂಡು ನಿಮ್ಮ ಒಂದು ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಫ್ಯೂಚರ್ ನಿಂತಿರೋದೇ ಡಿಗ್ರಿ ಮೇಲೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.